NCI ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ PH ನಾಯ್ಕೋಡಿ. ರಾಮ ಮಂದಿರ ದೇಣಿಗೆ ಹಗರಣದ ತನಿಖೆಗೆ ಸುಪ್ರೀಂ ಕೋರ್ಟ್ ಮೇಲ್ವಿಚಾರಣೆ ಅಗತ್ಯ. ಮಾಜಿ ಸಂಸದ VS ಉಗ್ರಪ್ಪ ಆಗ್ರಹ. ಅಯೋಧ್ಯೆಯ ಶ್ರೀರಾಮ ಜನ್ಮಭೂಮಿ ದೇವಸ್ಥಾನಕ್ಕೆ ಭಕ್ತರು ನೀಡಿದ ದೇಣಿಗೆ ಹಣದ ದುರ್ಬಳಕೆ ಆರೋಪದ ಪ್ರಕರಣವನ್ನು ಸುಪ್ರೀಂ ಕೋರ್ಟ್ ಮೇಲ್ವಿಚಾರಣೆಯಲ್ಲಿ ಸಮಗ್ರ ಹಾಗೂ ನಿಷ್ಪಕ್ಷಪಾತವಾಗಿ ತನಿಖೆ ನಡೆಸಬೇಕು ಎಂದು ಮಾಜಿ ಸಂಸದ VS ಉಗ್ರಪ್ಪ ಆಗ್ರಹಿಸಿದರು. ಬಳ್ಳಾರಿಯ ಅನಂತಪುರ ರಸ್ತೆಯ ಅತಿಥಿ ಗೃಹದಲ್ಲಿ ಶನಿವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ದೇವಸ್ಥಾನದ ದೇಣಿಗೆ ಎಣಿಕೆ ಮತ್ತು ನಿರ್ವಹಣೆಗೆ ಸಂಬಂಧಿಸಿದ 8 ಮಂದಿಯನ್ನು ಉತ್ತರ ಪ್ರದೇಶದ ಪೊಲೀಸರು ಬಂಧಿಸಿರುವುದು ಪ್ರಕರಣದ ಗಂಭೀರತೆಯನ್ನು ತೋರಿಸುತ್ತದೆ ಎಂದು ಹೇಳಿದರು. 2025ರ ಏಪ್ರಿಲ್ನಿಂದ 26ರ ಫೆಬ್ರವರಿವರೆಗೆ ದೇವಸ್ಥಾನಕ್ಕೆ ಬಂದ ದೇಣಿಗೆಯಲ್ಲಿ ಸುಮಾರು 7 ರಿಂದ 7.5 ಕೋಟಿ ಅಕ್ರಮ ನಡೆದಿರುವುದಕ್ಕೆ ಶಂಕೆ ವ್ಯಕ್ತವಾಗಿದ್ದು, ಕಳುವು, ನಂಬಿಕೆ ದ್ರೋಹ, ವಂಚನೆ ಹಾಗೂ ಕ್ರಿಮಿನಲ್ ಸಂಚು ಸೇರಿದಂತೆ ವಿವಿಧ ಆರೋಪಗಳಡಿ ಪ್ರಕರಣ ದಾಖಲಾಗಿರುವುದು ತಿಳಿಸಿದರು. ಇದು ಕೇವಲ ಹಣದ ಹಗರಣವಲ್ಲ, ಕೋಟ್ಯಾಂತರ ಭಕ್ತರ ನಂಬಿಕೆಗೆ ಮಾಡಿದ ದ್ರೋಹವಾಗಿದೆ. ಪ್ರಕರಣವನ್ನು ಸಾಮಾನ್ಯ ತನಿಖೆಗೆ ಸೀಮಿತಗೊಳಿಸದೆ ಸುಪ್ರೀಂ ಕೋರ್ಟ್ ಮೇಲ್ವಿಚಾರಣೆಯಲ್ಲಿ ಸ್ವತಂತ್ರ ತನಿಖೆ ನಡೆಸಬೇಕೆಂದು ಉಗ್ರಪ್ಪ ಒತ್ತಾಯಿಸಿದರು. ಈ ವಿಷಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮೌನ ವಹಿಸಿರುವುದನ್ನು ಪ್ರಶ್ನಿಸಿದ ಅವರು, ದೇವಸ್ಥಾನದ ಹೆಸರಿನಲ್ಲಿ ಯಾವುದೇ ಅಕ್ರಮ ನಡೆದಿದ್ದರೆ ತಪ್ಪಿತಸ್ಥರ ವಿರುದ್ಧ ಕಾನೂನು ಪ್ರಕಾರ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ಸುದ್ದಿಗೋಷ್ಠಿಯಲ್ಲಿ ಬಳ್ಳಾರಿ ಮಹಾನಗರ ಪಾಲಿಕೆಯ ಮಹಾಪೌರ P. ಗಾದ್ಯಪ್ಪ, L. ರಾಮಣ್ಣ, ವೆಂಕಟೇಶ್ ಹೆಗಡೆ, ಬಾಪತಿ ವಿಷ್ಣುವರ್ಧನ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ನಾನು ಇಷ್ಟೇ ಹೇಳ್ತೇನೆ, ನಿಮ್ಗೆ ಏನಾದ್ರೂ ಸಹ ಈ ಸಮಾಜದ ಋಣ ತೀರಿಸಬೇಕು ಅನ್ನೋಗಿದ್ರೆ, ವಾಲ್ಮೀಕಿ ವಂಶಸ್ಥರು ಅಂತ ಹೇಳ್ಕೋಬೇಕು ಅನ್ನೋಗಿದ್ರೆ ಮೊದಲು ಸಭ್ಯತೆಯನ್ನ ಕಲೀರಿ, ಸಂಸ್ಕಾರವನ್ನ ಮೈಗೂಡಿಸ್ಕೊಳ್ಳಿ. ಆ ಮಹರ್ಷಿ ವಾಲ್ಮೀಕಿ ಬರೆದಿರುವಂತ ರಾಮಾಯಣವನ್ನು ಓದಿ ಗೊತ್ತಾಗುತ್ತೆ. ಏನು ಈ ಸಮಾಜದ ದುಃಖ ದುಮ್ಮಾನಗಳಿಗೆ ಸ್ಪಂದಿಸದೇನೆ ಬಹುಶಃ ನಾನು ನಮ್ಮವರು ಹೋರಾಟ ಮಾಡದೇ ಇದ್ರೆ ನಾವು ಎಷ್ಟೇ ಆಗೋ ಪ್ರಶ್ನೆ ಇರ್ತಾ ಇರಲಿಲ್ಲ. ಡಿಲಿಮಿಟೇಷನ್ ಅನ್ನ ಒತ್ತಡ ತಂದು ಜಾರಿಗೆ ತರದೇ ಇದ್ದಿದ್ರೆ ನೀವು ಕನಸು ಕಾಣಬೇಕಾಯ್ತು, MLA-ಗಳಾಗುವಂಥದ್ದು, ಮಂತ್ರಿಗಳಾಗುವಂಥದ್ದು. ನಾನು ರಾಜಕೀಯ ಬದುಕಿನಲ್ಲಿ ಇರುವಂಥದ್ದು, ಸಾರ್ವಜನಿಕ ಬದುಕಿನಲ್ಲಿರುವಂಥದ್ದು ಯಾವುದೋ ಒಂದು ಸ್ಥಾನಮಾನಕ್ಕೋಸ್ಕರ ಅಲ್ಲ. ನಾನು ಒಂದು ಸಿದ್ಧಾಂತದ ಹಿನ್ನೆಲೆಯಲ್ಲಿ ಸಮಾಜದಲ್ಲಿ ಬದಲಾವಣೆಯನ್ನ ಸಾಧ್ಯವಾದ ಮಟ್ಟಿಗೆ ತರಲಿಕ್ಕೆ ಬದ್ಧತೆ ಇಟ್ಟುಕೊಂಡಿರುವಂತ ಒಬ್ಬ ಸೇವಕ ಅನ್ನೋದನ್ನ ನಾನು ಇಷ್ಟೇ ಮಾತ್ರ ಹೇಳಲಿಕ್ಕೆ ಬಯಸ್ತೇನೆ. ಇದರ ಬಗ್ಗೆ ವಿಸ್ತೃತವಾದಂತ ಚರ್ಚೆಗೆ ತಾವು ಸಿದ್ಧರಿದ್ರೆ ನೀವೇ ಹೇಳಿ ವಿಧಾನಸೌಧದ ಮುಂದೆ. ನಾನೇ ಅಲ್ಲಿ ಈಗ ಒಂದು 60 ಚೇರ್ ಹಾಕ್ಸಿದ್ದೇನೆ. ಅಲ್ಲಿ ತಪೋವನದಲ್ಲಿ ಮಹರ್ಷಿ ವಾಲ್ಮೀಕಿ ಕುಟೀರದಲ್ಲಿ ಚೇರುಗಳು ಒಂದು 64 ಏನೋ ಹಾಕ್ಸಿದ್ದೇನೆ, ಒಂದು 4 ಟೇಬಲ್ಗಳು ಹಾಕ್ಸಿದ್ದೇನೆ ವೇದಿಕೆಗೆ. ನಿಮಗೆ ಏನಾದ್ರೂ ಸ್ವಲ್ಪನಾದ್ರೂ ವಾಲ್ಮೀಕಿ ವಿಚಾರದ ಬಗ್ಗೆ, ಆ ಸಮಾಜದ ಆಗುಹೋಗುಗಳ ಬಗ್ಗೆ ಮತ್ತು ರಾಜ್ಯದ ಯಾವುದೇ ವಿಚಾರದ ಬಗ್ಗೆ ನಿಮ್ಗೇನಾದ್ರೂ ಬದ್ಧತೆ ಇದ್ರೆ ನಿಮ್ಮೆಲ್ಲ ಗ್ಯಾಂಗ್ ನೀವೇ ನಿವೇದಿ ಮಾಡಿ, ನಾನು ಬರ್ತೇನೆ, ಚರ್ಚೆ ಮಾಡೋಣ. ನಿಮ್ದೇನು ಕಾಂಟ್ರಿಬ್ಯೂಷನ್, ನಂದೇನು ಕಾಂಟ್ರಿಬ್ಯೂಷನ್ ಅಂತ ಹೇಳಿ. ಇಲ್ಲ ಅಂತ ಹೇಳಿದ್ರೆ ಈ ರೀತಿಯ ಬೇಜವಾಬ್ದಾರಿ ಹೇಳಿಕೆಗಳನ್ನ ಕೊಡೋದನ್ನ ನಿಲ್ಲಿಸಿ. ಬೇಜವಾಬ್ದಾರಿ ಹೇಳಿಕೆಗಳನ್ನ ಕೊಟ್ಟಿರೋದಕ್ಕೆ ಜನರ ಕ್ಷಮೆಯನ್ನ ಯಾಚಿಸಬೇಕು ಅಂತೇಳಿ ಅತ್ಯಂತ ಆಗ್ರಹಪೂರ್ವಕವಾಗಿ ನನ್ನನ್ನು ಸದಾ ಮಾವ ಅಂತ ಕರೆಯುವಂತ ರಾಮುಲು ಮತ್ತು ಅವರ ಟೀಮ್ ಅನ್ನ ಒತ್ತಾಯ ಮಾಡ್ಲಿಕ್ಕೆ ಬಯಸ್ತೇನೆ. ಥ್ಯಾಂಕ್ ಯು.